ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಂದಿಲ್ವಾ? ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ನಿಮ್ಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ 7ನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರೋದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದರೆ ನೀಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆವರೆಗೂ ಕೂಡ ಕಂಪ್ಲೀಟಾಗಿ ನೋಡೋಕ್ಕೆ ಪ್ರಯತ್ನ ಪಡಿ. ಇಲ್ಲಿ ನೀವು ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಏನಾಗಿದೆ ಅಂದರೆ ಇವಾಗ ಒಂದು ವೆರಿಫಿಕೇಷನ್ ಪ್ರೊಸೆಸ್ ನಡೀತಿದೆ. ಅಂದರೆ ಇವಾಗ ಒಂದು ಆಧಾರ್ ಕಾರ್ಡಲ್ಲಿರುವಂಥ ನೇಮು ಮತ್ತು ಬ್ಯಾಂಕ್ ಅಕೌಂಟಲ್ಲಿರುವಂಥ ನೇಮು ಎರಡೂ ಕೂಡ ಕರೆಕ್ಟ್ ಆಗಿದೆಯಾ ಅದನ್ನ ರೀಚೆಕ್ ನಡೀತಿದೆ. ಮತ್ತು ಇದ್ರ ಜೊತೆಗೆ ಯಾರ್ಯಾರು ಫೇಕಾಗಿ ಒಂದು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಆ ಒಂದು ಅಪ್ಲಿಕೇಶನ್ಗಳನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ರಿಮೂವ್ ಕೂಡ ಮಾಡ್ತಾ ಇದ್ದಾರೆ. ಇವೆರಡೂ ಪ್ರೋಸೆಸ್ಸಿಂದ ನಿಮ್ಗೆ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಇಷ್ಟೊತ್ತಾಗಲೇ ನೀವೆಲ್ಲರೂ ಕೂಡ ರಿಸೀವ್ ಮಾಡ್ಕೊಂಡಿರಬೇಕಾಗಿತ್ತು, ಆದರೆ ನಿಮ್ಮ ಖಾತೆಗಳಿಗೆ ಬಂದಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, 3ನೇ ಕಂತು 4ನೇ ಕಂತೆಲ್ಲ ನೀವು ಇಷ್ಟು ಒಳಗಡೆ ಆಗಲಿ ನಿಮ್ಮ ಖಾತೆಗಳಿಗೆ ಬಂದಿತ್ತು. ಆದರೆ ಈ ತಿಂಗಳು ಏನಾಗಿದೆ ಅಂದರೆ ಸ್ವಲ್ಪ ಡಿಲೇ ಆಗ್ತಿದೆ. ಹಾಗಾದರೆ ಏನಕ್ಕೆ ಡಿಲೇ ಆಗ್ತಿದೆ? ಈ ತಿಂಗಳು ಖಂಡಿತವಾಗ್ಲೂ ಬರುತ್ತಾ, ಬರಲ್ಲ, ಅಥವಾ ಮುಂದಿನ ತಿಂಗಳಿಗೆ ಶಿಫ್ಟ್ ಆಗುತ್ತಾ 7ನೇ ಕಂತಿನ ಹಣ? ಇದ್ರ ಬಗ್ಗೆ ಸಾಕಷ್ಟು ಜನ ಡೌಟ್ಸ್ನ ಕೇಳ್ತಿದ್ರೆ. ಮತ್ತು ನೀವೇನಾದರೂ ಅನ್ನಭಾಗ್ಯ ಯೋಜನೆ ಅಡಿ ಹಣನ ಪಡ್ಕೋತಾ ಇರಾ, ಮತ್ತು ಏನಾದರೂ ಒಂದು ಪೆನ್ಷನ್ ಅಮೌಂಟ್ನ ಪಡ್ಕೋತಾ ಇರಾ ಅಂದರೆ ನಿಮಗೆ ಈ ಒಂದು ವಿಷಯ ಗೊತ್ತಿರುತ್ತೆ. ಏನಂದರೆ ಅನ್ನಭಾಗ್ಯ ಯೋಜನೆದ ಹಣ ಎಷ್ಟೊಂದು ಜನಕ್ಕೆ ಬಂದಿರಲಿಲ್ಲ, ಆದರೆ ಕೆಲವು ದಿನಗಳಿಂದ ಏನಾಗಿತ್ತು ಅಂದರೆ ರ್ಯಾಪಿಡಾಗಿ ಎಷ್ಟೊಂದು ಜನಕ್ಕೆ ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ. ಮತ್ತು ಪೆನ್ಷನ್ ಅಮೌಂಟು ಕೂಡ ಅಷ್ಟೇ, ಎಷ್ಟೊಂದು ಜನಕ್ಕೆ ಹಣನೇ ಬರ್ತಾ ಇರಲಿಲ್ಲ, ಎಷ್ಟೊಂದು ಸ್ಟ್ರಕ್ ಆಗಿತ್ತು, ಆ ಒಂದು ಅಮೌಂಟು ಕೂಡ ಕೆಲವೊಂದು 2-3 ದಿನಗಳ ಹಿಂದೆ ಅವರು ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ ಇಲ್ಲಿ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗಿದೆ ಅಂದರೆ ನಾವು ಒಂದು ವೆರಿಫಿಕೇಷನ್ ಪ್ರೊಸೆಸ್ನ ಮಾಡ್ತಾ ಇದ್ದೀವಿ, ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಇಲ್ಲಿ 7ನೇ ಕಂತಿನ ಹಣದ್ದು ಏನೇನು ಪ್ರೊಸೀಜರ್ ಇದೆಯಲ್ಲ ಎಲ್ಲ ಕೂಡ ಮುಗಿದಿದೆ, ಎಲ್ಲ ಕೂಡ ಅಪ್ರೂವ್ ಕೂಡ ಆಗಿದೆ. ಟ್ರೆಷರಿಯಿಂದನೂ ಕೂಡ ಹಣ ಎಲ್ಲ ಬಂದಿದೆ. ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿರುತ್ತಲ್ಲ ಒಂದು ಡಿಸ್ಟ್ರಿಕ್ಗಳಲ್ಲಿ, ಅಲ್ಲಿಗೆ ನಾವು ಇನ್ನೂ ಕಳಿಸ್ಬೇಕು. ಅಲ್ಲಿಂದ ಇವಾಗ ಜನರ ಖಾತೆಗಳಿಗೆ 2,000 ರೂಪಾಯಿ ಹೋಗಬೇಕು ಅಷ್ಟೇ ಪ್ರೋಸೆಸ್. ಇವಾಗ 7ನೇ ಕಂತಿನ ಹಣದಲ್ಲಿ ಒಂದು ಬಾಕಿ ಉಳಿದಿರೋದು ಅಂತಲೇ ಹೇಳಿದ್ದಾರೆ. ಮತ್ತು ಇವಾಗ 7ನೇ ಕಂತಿನ ಹಣ ನಿಮ್ಗೆ ಹಾಗಾದರೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಇವಾಗ ಸದ್ಯಕ್ಕೆ ಬಂದಿರೋ ಒಂದು ಅಪ್ಡೇಟ್ ಪ್ರಕಾರ ನೀವು ಒಂದು ಇದೇ ತಿಂಗಳು 25ನೇ ತಾರೀಕು ಒಳಗಡೆ ಅಥವಾ ಈ ವಾರ ಅಥವಾ ಮುಂದಿನ ವಾರದ ಒಳಗಡೆ ನೀವು ರಿಸೀವ್ ಮಾಡ್ಕೋತೀರಾ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಮುಂದಿನ ತಿಂಗಳಿಗೇನು ಹೋಗಲ್ಲ, ಈ ತಿಂಗಳಲ್ಲಿ 7ನೇ ಕಂತಿನ ಹಣ ಜನರು ರಿಸೀವ್ ಮಾಡ್ಕೋತಾರೆ. ಆದರೆ ಕೆಲವ್ರದ್ದು ಹಾಕೋಕ್ಕಾಗಲ್ಲ, ಯಾಕಂದರೆ 100% ಹಾಕೋಕ್ಕಾಗಲ್ಲ. ಒಂದು 50% ಈ ತಿಂಗಳು ರಿಸೀವ್ ಮಾಡ್ಕೋತಾರೆ, ಮಿಕ್ಕಿದವ್ರು ಬಂದುಬಿಟ್ಟು ಮುಂದಿನ ತಿಂಗಳು 7ನೇ ಕಂತಿನ ಹಣ ರಿಸೀವ್ ಮಾಡ್ಕೋತಾರೆ ಅಂತಲೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಈ ಒಂದು ವಿಡಿಯೋನ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.